ಪರ್ಸು ಕಮಾನ್ ಬಾಲಾಕ್ಲಾ. ಅಯ್ಯಯ್ಯೋ ಹೋಯ್ತು ಬಾಲ್ ಹೋಯ್ತು. ಪರ್ಸು ಏನಾಯ್ತು? ಯಾಕೋ ಅಣ್ಣ ಏನೋ ಆಯ್ತು ನಿಂಗೆ? ಅದು ಪರು ಮೊದಲನೇ ಬಾಲ್ 6 ಹೊಡ್ಬಿಟ್ನಲ್ಲ, ಹೊಸಿ ಭಯ ಆಗೋಯ್ತು. ಅದಕ್ಕೆ ಏನು ಮಾಡ್ಬೇಕಂದ್ರೆ ದೋಸ್ತೆ ರನ್ಗಳು ಕೊಟ್ಬಿಟ್ಟೆ ಅನಿಸ್ತದೆ. ಸರಿ ಬಿಡು, ಆಟದಲ್ಲಿ ಇದೆಲ್ಲ ಸಹಜ, ನೀನು ಯೋಚನೆ ಮಾಡಬೇಡ. ಅದಕ್ಕೆ ಅದು ಹೆಂಗೆ ಯೋಚನೆ ಮಾಡದೆ ಇರೋಕ್ಕಾಗತ್ತೆ? ಮೊದಲನೇ ಓವರಲ್ಲೇ ಇಷ್ಟೊಂದು 6 ಎಲ್ಲ ಹೊಡಿಸ್ಕೊತಾ ಇದ್ರೆ ಇನ್ನು ಮಿಕ್ಕಿದ ಓವರೆಲ್ಲ ಇನ್ನೇನು ಗತಿ? ಆಯ್ತು ಬಿಡು ಗುಂಡು, ಪರವಾಗಿಲ್ಲ ಬಿಡ್ಲ. ಫೀಲ್ಡಿಂಗ್ ಮಾಡ್ರಿ, ಆಯ್ತದೆ ನಡ್ರಿ. ಪರ್ಸು ಲಾಸ್ಟ್ ಬಾಲ್ ಕಾಲ ಸರಿಯಾಗಾಕು. ಬನ್ನಿ. ಮೊದಲ ಓವರ್ ಮುಕ್ತಾಯ. ಸಿಟಿ ರೈಡರ್ಸ್ಗೆ ವರವಾದ ಪರ್ಶು ಬೌಲಿಂಗ್. ಒಂದೇ ಓವರ್ನಲ್ಲಿ 32 ರನ್ಗಳನ್ನು ಬಾರಿಸಿದ್ದಾರೆ ಸಿಟಿ ರೈಡರ್ಸ್. ಜಗೋ ಹೊಸ ಸುಮ್ಕಿರವು, ಎಲ್ಲ ಟೆನ್ಷನ್ ಆಗವ್ರೆ. ನೀನ್ ನೋಡಿದ್ರೆ ಸೋಬಾನ ಪದ ಆಡಕ್ ಹೋಗ್ತೀಯ. ಆಹಾ, ಎಂತಹ ಬ್ಯಾಟಿಂಗ್ ಪ್ರದರ್ಶನ! ಅತ್ಯದ್ಭುತ. ನೋಡ್ರಲ್ಲ, ಈ ಓವರ್ನಾಗೆ ಏನೋ ಆಗಿದಾಗೋಯ್ತು. ಇನ್ಮ್ಯಾಕೆ ನಾವು ಮ್ಯಾಚ್ ಆಗಿ ಹೆಂಗ್ ರನ್ ತಡಿತೀವಿ, ಅದ್ರ ಮ್ಯಾಕ್ ಮ್ಯಾಚ್ ಐತಿ. ಆದ್ರೂ ಅಣ್ಣ ಅವ್ರಿಗೆ ಕಾನ್ಫಿಡೆನ್ಸ್ ಬೂಸ್ಟ್ ಆಗಿರುತ್ತಲ್ವಾ? ಖಂಡಿತ ಅಣ್ಣ, ನಂಗೆ ಯಾಕೋ ಈ ಮ್ಯಾಚ್ನ ಸೋಲ್ತೀವಿ ಅಂತ ಅನಿಸ್ತೈತೆ. ಏನ್ಲ ಮಾತಾಡ್ತಿದ್ಯಾ? ನಂಗೂ ಹೆದರಿಕೆ ಆಯ್ತಿದ್ಕಲ್ಲ, ಆದ್ರೆ ಹೆದರಿಕೆ ನಾ ತೋರ್ಸಂಗಿಲ್ಲ ಕಲ. ನಾವ್ ಯಾರು ತೋರ್ಸಂಗಿಲ್ಲ. ಇನ್ನು ಗೆಲ್ಬೇಕು, ಬೇರೆ ದಾರಿ ಇಲ್ಲ. ತೋಳು ಮ್ಯಾಕ್ ಎತ್ಕೊಂಡು ಕಾಲರ್ ಮ್ಯಾಕ್ ಮಾಡ್ಕೊಂಡು ರಾಕ್ಷಸರು ಥರ ಆಡ್ಬೇಕೊಂಡ್ರಲ್ಲ. ಶಿವ, ನಮ್ಗೆ ಗೊತ್ತು ನೋಡಿ ಅವ್ರು ಚಿತ್ತಾಗಬೇಕು ಅಂತಿದ್ದಲ್ಲ, ಇವಾಗ ನೋಡು ಹೆಂಗೆ ಮಾಡ್ತೀವಿ ಅಂತ. ಮುಂದಕ್ಕೆ ಯಾರು ಬಾಲ್ ಹಾಕ್ತೀರಾ? ನಾನು ಮಾಡ್ತೀನಿ, ಕೊಡು. ನಡ್ರಲ್ಲ, ಫೀಲ್ಡಿಂಗ್ ಹೋಗ್ರಲ್ಲ. ಒಳ್ಳೆ ಸ್ಟ್ರಾಟಜಿ. ಈ ಆಡ್ದಾಗೆ ಎಲ್ರಿಗೂ ಹೋಲಿಸಿದ್ರೆ ಕ್ರಿಕೆಟ್ ಬಗ್ಗೆ ಹೊಸಿ ಗೊತ್ತಿರೋದು ನಿನಗೆ ಸಂದಾಗ ಮಾಡ್ತೀಯ, ನಂಗೆ ಗೊತ್ತಿದೆ ತಕ್ಕ. ಈಗ ಎರಡನೇ ಓವರ್ ಬೌಲಿಂಗ್ ಮಾಡಲು ಬರ್ತಿರುವವರು ಶ್ರೀಮತಿ ರತ್ನಾ ಪರ್ಶು. ಗಂಡನ ನಂತರ ಹೆಂಡತಿಯ ಆಗಮನ. ಗಂಡನೇ ಅಷ್ಟು ರನ್ ಕೊಟ್ಟಿರಬೇಕಾದ್ರೆ ಹೆಂಡತಿಯಿಂದ ಎಷ್ಟು ರನ್ ಬರಬಹುದು ನೋಡೋಣ. ಹೆಂಗಣದ ಔಟ್ ಇಲ್ಲ? ಏನು ಚಕ್ರಿ, ಇವಳು ಔಟ್ ಮಾಡ್ತಿದ್ದಾಳೆ ಪ್ಲೇಯರ್ನ. ಔಟ್ ಆಗಬಾರ್ದು. ಹೌದು ದಣಿ. ಗೂಟದ ಮುಂದೆ ಬಿತ್ತಲ್ಲ ಅಣ್ಣ. ಯಾಕೆ ಸುಮ್ಮನೆ ಇದ್ದೀರಾ? ಮಾಸ್ ಮಾರುಗುಡಿ ತಂಡದವರು ಅಂಪೈರ್ ಜೊತೆ ಗಲಾಟೆ ಮಾಡುವಂತಿಲ್ಲ. ಇದು ನಿಯಮಕ್ಕೆ ವಿರುದ್ಧ. ಅಂಪೈರ್ ನಿರ್ಧಾರವೇ ಅಂತಿಮ ನಿರ್ಧಾರ.